ಇಲ್ಲಿ ಅದಕ್ಕೆ ಬೇರೆ ಬೇರೆ ಮತ್ತೆ ದಾರಿಗಳಿದ್ದಾವಲ್ಲಪ್ಪ. ಅದು ಒಂದೇ ಉಪಯೋಗ ಮಾಡಲ್ಲ, ಅದೊಂದೇ ಉಪಯೋಗ ಅಲ್ಲ, ದಾರಿಗೆ ಬೇಕಾದಷ್ಟು 3-4 ದಾರಿಗಳಿದ್ದಾವಲ್ಲ. ತೋರಿಸ್ತೀವಿ ಸರ್, ಯಾವ ರೀತಿ ಆದ್ಮೇಲೆ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀವಿ ಸರ್. ಡಿಸೀಸ್ಗಳ ಬಗ್ಗೆ ಕಾಲಮಲ್ಲಿ ಇದೆ, ಕಾಯಿಲೆಗಳು ಡಿಸೀಸ್ಗಳ ಬಗ್ಗೆ ಒಂದು ಕಾಲಮಲ್ಲಿ ಡಿಸೀಸು ಕಾಲಂಗಳಲ್ಲಿ ಕಾಯಿಲೆಗಳ ಬಗ್ಗೆ, ಕಾಯಿಲೆ ಅಂದ್ರೆ ಅನುವಂಶಿತ ಕಾಯಿಲೆ ಅವರು ಸಾಂಪ್ರದಾಯಿಕ ವೃತ್ತಿ ಮಾಡಿರೋದ್ರಿಂದ ಏನಾದ್ರೂ ಕಾಯಿಲೆಗಳಿದ್ರೆ ಏನಾದ್ರು ಇದ್ರೆ ಗೊತ್ತಾಗ್ಲಿ ಅಂತ, ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗಲಿ. ಸಿ ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ನಮಗೆ, ನೀನು ಆರೋಗ್ಯವಾಗಿದ್ದೆ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಸರ್ಕಾರಕ್ಕೆ ಅದರ ಅವಶ್ಯಕತೆ ಇದೆ ಸರ್, ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು, ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು ಸರ್. ಇದು ಪ್ರೊಟೆಕ್ಟೆಡ್ ಇನ್ಫಾರ್ಮೇಶನ್, ಪಬ್ಲಿಕ್ಕಿಗೆ ಯಾರಿಗೂ ಹೋಗೋದಿಲ್ಲ. ಅಡ್ವಾನ್ಸ್ಡ್ ಸಿಸ್ಟಮ್ಗಳ ಪ್ರಕಾರನೇ ನಾಗಮೋಹನ್ ದಾಸ್ ಅವರು ಒಳಮೀಸಲಾತಿಗೆ ಸಂಬಂಧಿಸಿದಂಗೆ ಸಮೀಕ್ಷೆ ಮಾಡಿದ್ರು. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಓಕೆ ಆಲ್ಮೋಸ್ಟ್ 95+ ಆಗಿದೆ. ಆದರೆ ಸಿಟಿ ಪರ್ಟಿಕ್ಯುಲರ್ಲಿ ಬೆಂಗಳೂರು ವ್ಯಾಪ್ತಿನಲ್ಲಿ ಅವರು 65% ದಾಟಕ್ಕಾಗಲಿಲ್ಲ. ಈಗ ಈ ಸಮೀಕ್ಷೆಗೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮಗಳು ಆಗಿದೆಯಾ? ಅದಕ್ಕೆ ಮಾಡ್ತಾ ಇದ್ದೀವಲ್ಲ, ನಾಗಮೋಹನ್ ದಾಸು ಒಂದು ಇನ್ನು ಉಳಿದದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು. ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ. ಮೊಬೈಲ್ ಇಲ್ಲದೇ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಆಧಾರ್ ಕಾರ್ಡು, ಪಡಿತರ ಚೀಟಿ ಅಥವಾ ಯಾವುದು ಏನು RTC ನಂಬರ್ ಅಥವಾ ಏನಾದರೂ ಎಲ್ಲದೂ ಸೇರಿ ಕ್ರಾಸ್ ವೆರಿಫಿಕೇಶನ್ ಮಾಡಿಸೋದು. ಆಧಾರ್ ಕಾರ್ಡು, ಮೊಬೈಲು ಅಥವಾ RTC, ಪಡಿತರ ಚೀಟಿ ಎಲ್ಲ ಲಿಂಕ್ ಮಾಡಿದ್ರೆ ಇದೆಲ್ಲ ವೆರಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಬ್ಬೊಬ್ಬರು ತಾಳೆ ಇವನು ಕೇಳ್ತಾವನೆ, ಆಮೇಲೆ ಕೂತ್ಕೊಂಡು ನೀನು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳಬೇಕು, ಮಾಹಿತಿನ ಹೇಳಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕಲ್ಲ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ. ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ, ಆಗುತ್ತೆ. ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಯಾವುದೇ ಇದಾಗಿರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ದಲಿತ್ ಕ್ರಿಶ್ಚಿಯನ್ ಮತ್ತೆ ಬೇರೆ ಇದರಲ್ಲಿ ಡಬಲ್ ಇದು ಮಾಡ್ತಾರೆ ಸರ್. ದಲಿತ್ ಕ್ರಿಶ್ಚಿಯನ್ ಐಡೆಂಟಿಫೈ ಅವ್ರನ್ನ ಯಾವ ಗ್ರೂಪಿಗೆ ಸೇರಿಸ್ತಾರೆ? ದಲಿತ್ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಈ ತರದ ಎಂಟಿನೂ ಇದೆ. ಕ್ರಿಶ್ಚಿಯನ್ ಬ್ರಾಹ್ಮಣ ಇದೆ. ಇದಕ್ಕೆ ಆಕ್ಷೇಪಣೆಗಳು ಕೂಡ ಬಂದಿದೆ. ಆಯೋಗ ಡಿಸೈಡ್ ಸರ್ವೆ ಮುಗಿದ ಮೇಲೆ ಈಗ ಅದು ಏನೇನು ಬರುತ್ತೆ ನೀನು ಏನು ಬರೀತಾರೆ ಬರಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ.
ಕ್ಲಾರಿಫೈ ಮಾಡ್ಬಿಟ್ರೆ ಇಲ್ಲಿ ಈಗ ಕನ್ಫ್ಯೂಸ್ ಆಗೋದು ಬೇಡವಾ ಸರ್? ಬರಲಿ ಬರ್ಸಿದ ಮೇಲೆ ಗೊತ್ತಾಗುತ್ತೆ ತರ್ಸ್ಬೇಕಾದ್ರೆ ಈಸಿ ಆಗುತ್ತೆ ಅಂತ. ಸರ್. ಏನು ಬರ್ಸಿದ ಮೇಲೆ ಬರೆಸ್ಬೇಕಾದ್ರೆ ಗೊತ್ತಾಗುತ್ತೆ ಅವ್ರು ಜಾತಿಯನ್ನು ಬದಲಾವಣೆ ಮಾಡ್ಕೊಂಡು ಧರ್ಮ ಬದಲಾವಣೆ ಆಗಿದ್ರೆ ಸರ್. ಆಯೋಗ ಡಿಸಿಷನ್ ತಗೊಂತೈತೆ ಸರ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದೀಯ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ. ಪಟ್ಟಿನಲ್ಲಿ ಆರ್ಟಿಗೆ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಅಂತ OBC ಬಂದ್ ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ಎಂದು ಅನಲೈಸ್ ಮಾಡಿ ಅವನ್ನೆಲ್ಲ ಗ್ರೂಪ್ ಮಾಡಿ ಅವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋಕ್ಕೆ ಪ್ರಶ್ನೆ ಇಲ್ಲ. ಎಲ್ಲರೂ ಸರ್, ಈಗ ವೀರಶೈವ ಮತ್ತು ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿಲ್ಲ. ಆದ್ರೆ ಮಹಾಸಭಾ ಮತ್ತು ಅವರೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬಳಸಬೇಕು ಅಂತ ಅವ್ರಿಗೆ ಸೇರಿದ್ದು ಬರ್ಸೋರು ನಮಗೆ ಅವ್ರು ವೀರಶೈವ ಧರ್ಮಾಂತರ ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮಾಂತರ ಬರೆಸ್ಕೊಳ್ಳಿ, ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಅದು ಅವ್ರಿಗೆ ಸೇರಿದ್ದು. ಅವ್ರು ಏನು ಬರ್ಕೊತಾರೆ ಬರ್ಕೊಳ್ಳಿ. ಧರ್ಮದ ಮಾನ್ಯತೆಯೇ ಸಿಕ್ಕಿಲ್ಲ ಅಂದಾದ್ಮೇಲೆ ಧರ್ಮದ ಕಾಲಂನಲ್ಲಿ ಹೆಂಗೆ ಧರ್ಮದ ಮಾನ್ಯತೆ ನಾವು ಧರ್ಮ ತೀರ್ಮಾನ ಮಾಡೋಕ್ಕಲ್ಲ, ಇದು ಕಮಿಟಿ ಆಗಿರೋದು. ಶೈಕ್ಷಣಿಕ ಸಾಮಾಜಿಕ ನೀನು ಯಾವನೇ ನೀನು? ಕೇಳಪ್ಪ, ಇಲ್ಲಿ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಈ ಕಮಿಟಿ ಆಗಿರೋದು. ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು, ಜಾತಿ ಗಣತಿ ಆಗಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ. ಬರ್ಸಲಿ ಬಿಡಿ, ಅದು ಆಯೋಗ ನಿರ್ಧಾರ ಮಾಡುತ್ತೆ ಬಿಡಿ ಸರ್. ಸಿದ್ದರಾಮಯ್ಯ ಸರ್, ಒಂದೇ ಒಂದು ನಿಮಿಷ. ಈಗ ಬೆಂಗಳೂರು ಚುನಾವಣೆ, ಬಿಬಿಎಂಪಿ ಅಥವಾ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಂಬಂಧಿಸಿದ ರಿಸರ್ವೇಶನ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ. ರಿಸರ್ವೇಶನ್ಗೆ ಜಾತಿಗಣತಿ ಅಂಗೀಕರಿಸಲು ಪರಿಗಣಿಸ್ತೀರಾ? ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆ ಕೇಸ್ ಇರೋದು ಮೊದಲು ಇವರು ಶಿಫಾರಸ್ ಮಾಡಲಿ, ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಟ್ರೈನಿಂಗ್ ಬಾಟ್ ಸರ್ ಟ್ರೈನಿಂಗ್ ಬಾಟ್ ನಮ್ಮ ಕಡೆಯಿಂದ ಲಾಂಚ್ ಸರ್ ಅದನ್ನು ಡಿಸ್ಪ್ಲೇ ಮಾಡು ಸರ್, ಡಿಸ್ಪ್ಲೇ ಮಾಡಿ. ಅಂದ್ರೆ ಟೀಚರ್ ಸರ್ ಅದು ಡಿಸ್ಪ್ಲೇ ನೋಡಪ್ಪ. ಮಾಡ್ಲಿಕ್ಕೆ 2 ಮಿನಿಟ್ಸ್ ಸರ್. ತಾವು ಪ್ರಶ್ನೆ ಕೇಳಬಹುದು ಸರ್, ಅದು ಉತ್ತರ ಹೇಳಿ ಸರ್. ಇದರಲ್ಲಿ ಮಾತಾಡಬೇಕು, ಅಲ್ಲಿ ಉತ್ತರ ಹೇಳ್ತದೆ ಸರ್. ತಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತದೆ. ಅದು ಟೀಚರ್ಸ್ ಟ್ರೈನಿಂಗ್ಗೋಸ್ಕರ ಮಾಡಿದ್ವಿ. ನಿಮ್ಮ ಹೆಸರು, ಜಾತಿ ಏನಾದರೂ ಒಂದು ಕೇಳಿ ಸರ್. ನಿಮ್ಮ ಜಾತಿ ಏನಪ್ಪ? ನಿಮ್ಮ ಜಾತಿ ಅಂದ್ರೆ ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಿಮ್ಮ ಜಾತಿ ಏನು? ನಾನು ಯಾವುದೇ ಹೆಮ್ಮೆಯನ್ನು ಹೊಂದಿಲ್ಲ. ಅಲ್ಲಿ ನೋಡಿ, ನಿಮ್ಮ ಜಾತಿ ಯಾವುದು? ನನ್ನ ಜಾತಿ ಲಿಂಗಾಯತ. ಅದು ಟ್ರೈನಿಂಗ್ ಈ ಬಾಟ್ ಟೀಚರ್ಸ್ಗೂ ಕಡಿಮೆ ಟೈಮ್ ನಲ್ಲಿ ಮಾಡಿರೋದು ಆಪ್ ಅವ್ರಿಗೆ ಕೊಡ್ತೀವಿ. ಅವ್ರ ಪ್ರಶ್ನೆ ಏನು ಕೇಳಬೇಕು, ಸೀಕ್ವೆನ್ಸಿಂಗ್ ಹೇಗೆ ಬರ್ತದೆ ಅಂದ್ರೆ ಉತ್ತರ ಹೇಳುತ್ತೆ. ನಾನು ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆ ಬರ್ತದೆ, ಆ ಬಾಟ್ ಉತ್ತರ ಹೇಳ್ತದೆ, ರ್ಯಾಂಡಮ್ ಆಗಿ ಹೇಳ್ತದೆ. ಎಲ್ಲದಕ್ಕೂ ಅದೇನು ಹೇಳೋದಿಲ್ಲ. 1600 ಚಿಲ್ಡ್ರೆ ಇದರಲ್ಲಿ ಎಲ್ಲ ಜಾತಿಗಳಿದೆ. ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ. ಸೊ ದಟ್ ಟೀಚರ್ಸ್ ಅವರೇ ಅದು ಕಲಿಬಹುದು. ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗು ಸ್ಕೂಲ್ ಸಮಯ ಆದಮೇಲೆ ನಾವು ಅರೇಂಜ್ ಮಾಡಿದ್ವಿ. ಬಟ್ ಇದು ಇನ್ನೊಂದು ಅಡಿಷನಲ್ ಆಗಿ ಟೀಚರ್ಸ್ಗೋಸ್ಕರ ಟ್ರೈನಿಂಗ್ ಆ್ಯಪ್ ರೆಡಿ ಮಾಡಿದ್ವಿ. ಇವತ್ತು CM ಸರ್ ಲಾಂಚ್ ಮಾಡ್ತಾರೆ. ಈ ಬಾರಿ ಪ್ರಸ್ತಾವನೆಗಳಲ್ಲಿ ಗ್ಯಾರಂಟಿಗಳನ್ನು ಒಳಗೊಂಡಂತೆ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಪಡ್ಕೊಂಡಿದ್ರಿ, ಲಾಭ ಪಡ್ಕೊಳ್ಳೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿದೆ.
ಸರ್ಕಾರ ಈ ಒಂದು ಪ್ರಶ್ನೆಗಳನ್ನು ಸುಮಾರು 24 ಯೋಜನೆಗಳ ಬಗ್ಗೆ ಮೆನ್ಷನ್ ಮಾಡಿದೆ. ಯಾಕೆ ಅಂತ ಕೇಳಬಹುದು. ಸಮೀಕ್ಷೆಯಲ್ಲಿ 24 ಸರ್ಕಾರಿ ಯೋಜನೆಗಳನ್ನ ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ. ಯಾವ ಜಾತಿ ಅವರಿಗೆ ಅವ್ರು ಯಾವ ಜಾತಿ ನೀನು, ನಿನಗೆ ತಲುಪಿದವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರ ಎಕನಾಮಿಕ್ ಸ್ಟೇಟಸ್ ಏನಿದೆ ಅವ್ರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ತಲುಪಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ನಮಗೆ. ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ನು ಮೇಲಕ್ಕೆ ಬಂದಿದ್ದಾನೆ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ಸೊ my request to all the citizens of the state that don't please participate in this survey, and whatever questions asked by the teacher, enumerator, you please answer all the questions. Before the enumerator comes, the Anganwadi Asha Karyakarta, they will come to your place. ಅರಿವೆ ಮೂಡಿಸ್ತಾರೆ. They will give a format. And they will give the format so that you can be prepared to answer the enumerator who asks questions to you. So my sincere and humble request to all the citizens of the state, don't miss this opportunity. Please participate in the survey and please answer the questions put by enumerator to you. ಆಮೇಲೆ ಕಂಪ್ಲೇಂಟ್ ಮಾಡೋದು ಮಾಡಬಾರ್ದು. Exercise will start from November 22nd of September. September 22nd exercise will start. 22nd of September this month. It will start, survey will start. It will be go on till 7th of October. Enumeration blocks. 1,55,000 ಜನರದ್ದು ಏನು ನಾವು ಜಿಯೋ ಟ್ಯಾಗ್ ಮಾಡಿ ಲೊಕೇಶನ್ ಐಡೆಂಟಿಫೈ ಮಾಡಿದ್ದೀವಿ, ಅವೆಲ್ಲ ಸ್ಕ್ರೀನ್ ಮೇಲೆ ಬರ್ತವೆ. ಮೈಸೂರು ಜಿಲ್ಲೆದು ತೋರಿಸ್ತೀವಿ ಸರ್. ಎನ್ಯುಮರೇಷನ್ ಬ್ಲಾಕ್ ಯಾವ ರೀತಿ ಮಾಡಿದ್ವಿ. ಒಂದು ಮೈಸೂರು ಜಿಲ್ಲೆ ತೋರ್ಸಮ್ಮ. ಒಂದು ಜಿಲ್ಲೆದೊಂದು ತೋರಿಸಿ. ಮೈಸೂರು ಜಿಲ್ಲೆ ಎನ್ಯುಮರೇಷನ್ ಬ್ಲಾಕ್ ಯಾವ ರೀತಿ ಮಾಡಿ, ಇದು ದೇಶದಲ್ಲೇ ಮೊದಲನೇ ಬಾರಿಯಾಗಿ ಮಾಡಿದ್ದೀವಿ ಸರ್ ಈ ಟೆಕ್ನಾಲಜಿ. ಸೊ ಯಾವ್ದಾದ್ರು ತಾಲೂಕು ಹೇಳಿ ಸರ್, ಅಥವಾ ಯಾವುದಾದ್ರೂ ಕಲರ್ ತಾವು ಐಡೆಂಟಿಫೈ ಮಾಡಿ. ನಂಜನಗೂಡು ತಾಲೂಕು, ನಂಜನಗೂಡು ವರ್ಣ ಹೋಬಳಿ. ಅದು ಬರ್ತದೆ ಸರ್. ಇದು ನಂಜನಗೂಡು ವರ್ಣ ಹೋಬಳಿ ಸರ್. ಅದ್ರ ನಾವು ಯಾವ್ದಾದ್ರು ಕಲರ್ ಸೆಲೆಕ್ಟ್ ಮಾಡಿದ್ರೆ ಸರ್, ಆ ಎನ್ಯುಮರೇಷನ್ ಬ್ಲಾಕ್ ನಲ್ಲಿ ಎಷ್ಟು ಮನೆ ಇದೆ
ಅದು ತೋರಿಸ್ತದೆ. ನಮ್ಮನೆ ಹೇಳೋದು ಯಾವ್ದಾದ್ರು ಒಂದು ಕಲರ್ ನಮ್ಮನೆ ಗೊತ್ತಿಲ್ಲ ಸರ್ ನಮ್ಗೆ. ವರ್ಣ ಹೋಬಳಿ ಸಿದ್ದರಾಮನ ಹುಂಡಿ ಮೈಸೂರು ತಾಲೂಕು ಇದು ವರ್ಣ ಹೋಬಳಿ ಮೈಸೂರು ತಾಲೂಕು ಸಿದ್ದರಾಮನ ಹುಂಡಿ. ಅದು ಯಾವ್ದಾದ್ರು ಒಂದು ಕಲರ್, ಅದು ಒಂದೊಂದು ಕಲರ್ ಒಂದೊಂದು ಎನ್ಯೂಮರೇಷನ್ ಬ್ಲಾಕ್ ಸರ್. ಇನ್ನೂ ಮಾಡ್ತಾ ಇದ್ವಿ, ಇಲ್ಲಿ ತನಕ ಬಂದಿರೋ ಅವು ಬ್ಲಾಕ್ಗಳು, ಎನ್ಯುಮರೇಷನ್ ಬ್ಲಾಕ್ಗಳು. ಒಬ್ಬ ಎನ್ಯುಮರೇಟರು ಏನು ಮಾಡಬೇಕು ಅನ್ನೋದ್ರ ಅದು ಆ ಬ್ಲಾಕ್ನಲ್ಲಿ ಕೆಲಸ ಮಾಡ್ತಾನೆ. ಮನೆಗೆ ಲೀಡ್ ಮಾಡ್ತದೆ ಸರ್ ಜಿಯೋ ಟ್ಯಾಗು. ಆಟೋಮ್ಯಾಟಿಕಲಿ ಇಟ್ ವಿಲ್ ಟೇಕ್ ಇನ್ ಟು ದಟ್ ಹೌಸ್. ಲೋಕಲ್ ಆ ಟೀಚರ್ ಗುರ್ತಿಸ್ಕೊಂಡು ಹೋಗಕ್ಕೂ ಅನುಕೂಲ ಆಗ್ಲಿಕ್ಕೂ ಪಕ್ಕದಲ್ಲಿರೋ ಗೌರ್ಮೆಂಟ್ ಶಾಲೆ, ಪಂಚಾಯತಿ ಆಫೀಸ್, ವಿಲೇಜ್ ಅಕೌಂಟೆಂಟ್ ಆಫೀಸ್ ಪಕ್ಕದಲ್ಲಿ ಯಾವುದು ಗೌರ್ಮೆಂಟ್ ಬಿಲ್ಡಿಂಗ್ ಇದೆ ಅದು ಲ್ಯಾಂಡ್ ಮಾರ್ಕ್ ಆಗಿ ತೋರಿಸ್ತೀವಿ. ಸೊ ದಟ್ ಇಟ್ ಈಸ್ ಈಸಿಯರ್, ಟೀಚರ್ಗೂ ಗೊತ್ತಿಟ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಅಂಡ್ ಅದು ಗೂಗಲ್ ಮ್ಯಾಪ್ ತರ ನಮಗೂ ದಾರಿನೂ ತೋರಿಸುತ್ತೆ. ನಾನು ಈ ಮನೆಗೂ ಹೋಗ್ಬೇಕು ಅನ್ನೋ ಆ ಪಾಯಿಂಟ್ಸ್ ತೋರಿಸ್ತದೆ. ಆ ಮನೆ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ಹೋಗ್ಬೇಕನ್ನೋ ಗೂಗಲ್ ಮ್ಯಾಪ್ ತರ ದಾರಿನೂ ತೋರಿಸುತ್ತೆ ಅವರು ಲೊಕೇಶನ್. ಸೊ ಇದು ಇನ್ನೂ ಇಟ್ ಈಸ್ ಗೋಯಿಂಗ್ ಆನ್. ಎಲ್ಲ ಮುಗಿಸ್ ಮೇಲೆ ಎಲ್ಲ ಗೊತ್ತಾಗುತ್ತೆ. ಪ್ರತಿ ಒಂದು ಮನೆ UHID ಸೆಲೆಕ್ಟ್ ಆಗಿ ರೇಷನ್ ಕಾರ್ಡ್ ಹಾಕಿ ಅಥವಾ ಆಧಾರ್ ಕಾರ್ಡ್ ಹಾಕಿ ಸೆಲೆಕ್ಟ್ ಮಾಡಿ ನಮಗೂ ಇಮಿಡಿಯೇಟ್ಲಿ ಬಂದಾಗುತ್ತೆ ಯಾವ ಮನೆ ಆಗಿದೆಯಾ ಇಲ್ವಾ. ಈಗ ಒಬ್ಬ ಟೀಚರ್ಗೂ 150 ಮನೆ ಕೊಟ್ಟಿರ್ತೀವಿ, ಆ ಟೀಚರ್ ಎಷ್ಟು ಮನೆ ಮಾಡಿದಾರೋ ಅನ್ನೋದು ನಮಗೂ ಗೊತ್ತಾಗ್ತಾ ಇರ್ತದೆ. ಒಬ್ಬ ಟೀಚರ್ಗೆ 120ರಿಂದ 150 ಮನೆ ಕೊಟ್ಟಿರ್ತೀವಿ. ಅಕಸ್ಮಾತ್ ಅವರು 50 ಮಾಡಿದ್ರು 60 ಮಾಡಿದ್ರು ಅಂದ್ರೆ ನಮಗೆ ಗೊತ್ತಾಗುತ್ತೆ. ನೀವು 60 ಮಾಡಿದ್ರೆ ಗೊತ್ತಾಗುತ್ತೆ. ಅಂಡ್ ಇನ್ನೊಂದು ಏನು ಎಡಿಷನ್ ಅಂದ್ರೆ, ಯಾವುದೋ ಕಾರಣಕ್ಕೂ ಒಂದು ಮನೆ ಬಿಟ್ಟು ಹೋಗಿದ್ರು ಆ ಮನೆ ಸೇರಿಸ್ಕೊಂಡು ಟೀಚರ್ ಮಾಡ್ಬೋದು. ನಂಬರ್ ಇರೋಂಥ ಮನೆಗಳಿಗೆ ಮಾತ್ರ ಮಾಡಿ ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಪಕ್ಕದ ಮನೆ ಇದೆ, ಅದಕ್ಕೆ UHID ನಂಬರ್ ಇಲ್ಲ ಅಂದ್ರೂ ಸಹಿತ ಟೀಚರ್ ಅದು ಕವರ್ ಮಾಡ್ಬೋದು. ಅದಕ್ಕೂ ಸಹಿತ 100 ರೂಪಾಯಿ ಮನೆದಂತೆ ಅವ್ರಿಗೂ ದುಡ್ಡು ಕೊಡ್ತೀವಿ. ಸೊ ನಮ್ಮ ಪ್ಲಾನಿಂಗ್ ಏನಂದ್ರೆ ಯಾವುದೇ ಮನೆ ಬಿಟ್ಟು ಹೋಗಬಾರ್ದು, ಎಲ್ಲರೂ ಭಾಗವಹಿಸಬೇಕು ಅನ್ನೋದು ಆ ಪ್ಲಾನಿಂದ ನಾವು ಮಾಡಿದ್ದೀವಿ. 1,20,000 ಆದಾಯಕ್ಕಿಂತ ಜಾಸ್ತಿ ಯಾರಿದಾರೋ ಅವ್ರೆಲ್ಲ ರೇಷನ್ ಕಾರ್ಡ್ ಈಗೆಲ್ಲ ರದ್ದು ಮಾಡ್ತಾ ಇದ್ದಾರೆ. ತುಂಬಾ ಕಡೆ ಎಲ್ಲ ಕಡೆ ನೋಟಿಸ್ ನೋಡಪ್ಪ ಕೇಳಿಲಿ. ಎಲಿಜಿಬಲ್ ಶುಡ್ ನಾಟ್ ಬಿ ಮಿಸ್ಡ್. ಗೊತ್ತಾಯ್ತಾ? ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಎಲಿಜಿಬಲ್, ಇನ್ಎಲಿಜಿಬಲ್, ಓನ್ಲಿ ಅನರ್ಹ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಮೇಲೆ ಮಾಡ್ತೀವಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದೆ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು, ನಾವು ಮಾಡಿರೋದಿಲ್ಲ. ನಾವು ಮಾಡಿದ್ದಲ್ಲ, ಅದು ಕರ್ನಾಟಕ. ನೋಡಪ್ಪ, ಇಲ್ಲಿವರೆಗೆ ಒಂದು ಗೈಡ್ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ. ಆ ಗೈಡ್ಲೈನ್ಸ್ ಬಿಟ್ಟು ವೈಲೇಷನ್ ಆಗಿದ್ದರೆ ಅಂಥವ್ರು ಮಾತ್ರ. ಒಂದು ವೇಳೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು, ಎಲಿಜಿಬಲ್ ಪರ್ಸನ್ಸು ಬಿಟ್ಟೋಗಿದ್ರೆ ಅವರು ಅರ್ಜಿ ಹಾಕೊಂಡ್ರೆ ಅವ್ರಿಗೂ ಕೂಡ ಮಾಡ್ಕೊಡ್ತೀವಿ. ಅದು ಒಂದು ಅಷ್ಟೇ, ಅದೊಂದು ಪಾರ್ಟ್, ಅದು ಒಂದು. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇದ್ರದ್ದಷ್ಟೇ ಕೇಳಿ ಸಾಕು. ಇದಕ್ಕೆ ನೋಡಿ, ಇದಕ್ಕೆ ಡೋಂಟ್ ಡಿವಿಯೇಟ್. ಕೇಳಪ್ಪ, ಇದು ನೀವು ಇದಕ್ಕೂ ಬಿಟ್ಟು ಡೈಲ್ಯೂಟ್ ಆಗ್ಬಿಡ್ತದೆ. ಆಮೇಲೆ ಅದನ್ನ ಆಮೇಲೆ ಇನ್ನೊಂದು ಸಾರಿ ಕೇಳಿ. ಅವ್ರಿಗೂ ಗೌರವಧನ ಕೊಡ್ತೀವಿ. ಆಶಾ ಕಾರ್ಯಕರ್ತರಿಗೂ ಕೊಡ್ತೀವಿ, ಅವ್ರಿಗೂ ಗೌರವಧನ ಕೊಡ್ತೀವಿ, ಟೀಚರ್ಗಳಿಗೂ ಕೂಡ ಕೊಡ್ತೀವಿ.
survey will cover and be a census, almost like a national census. The formats will differ. National census ಆಗ್ತಾ ಇದೆಯಾ ಇದು for the real national census? ನ್ಯಾಷನಲ್ ಸೆನ್ಸಸ್ನಲ್ಲಿ ಸೋಷಿಯೋ ಎಜುಕೇಷನಲ್ ಸರ್ವೆ ಆಗಲ್ಲ, ಕಾಸ್ಟ್ ಸೆನ್ಸಸ್ ಮಾತ್ರ ಆಗೋದು. ಇದು ಕಾಸ್ಟ್ ಸೆನ್ಸಸ್ ಪ್ಲಸ್ ಸೋಷಿಯೋ ಎಜುಕೇಷನಲ್ ಸೆನ್ಸಸ್ ಕೂಡ ಆಗುತ್ತೆ. ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಹೌದು, ಅದಕ್ಕೂ ಇದಕ್ಕೂ ಸಂಬಂಧ Are you ಇದೆ. a step ahead of the center? ಹಾಂ Are you a step ahead of the central government? No. Nothing to do with the national census. ಇದು ನಮ್ಮ ರಾಜ್ಯದ 7 ಕೋಟಿ ಜನರ ಬಗ್ಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ ಏನು ಅಂತ ನೋಡೋದು ಅಷ್ಟೇ. ನಮ್ಮ ಫಾರ್ಮ್ಯಾಟ್ ಡೀಟೇಲ್ಡ್ ಆಗಿ ಓದಿದ್ರೆ ಸರ್ ನಾವು ಬೇರೆ ಬೇರೆ ಬಹಳಷ್ಟು ಪ್ರಶ್ನೆಗಳು ಜನರ ಬಗ್ಗೆ ಅದಕ್ಕೆ 60 ಪ್ರಶ್ನೆಗಳಿದ್ದಾವೆ. 60 ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ರೆ ಅವರ ಇಡೀ ಬದುಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಮಾಹಿತಿ ಸಿಗುತ್ತೆ. ಹಾಂ, ಧನ್ಯವಾದಗಳು. ಕ್ವಶನ್ ಕೇಳ್ತಾರೆ ಬೇರೆ 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 ಎಲ್ಲ ಹೇಳಲ್ಲ. ಇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಬೇರೆಯವಕ್ಕೆಲ್ಲ ಉತ್ತರ ಕೊಡಲ್ಲ. ಯಾವುದು? ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ, ವಿಷ್ಣುವರ್ಧನ್ ಅವರಿಗೆ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿ ಸರೋಜಾದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಕುವೆಂಪು KV ಪುಟ್ಟಪ್ಪನವರು ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ. ಇವತ್ತಿನವರಿಗೆ KV ಪುಟ್ಟಪ್ಪನವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಿ, ಮರಣೋತ್ತರ ಕೊಡಿ ಅಂತ. ಇವ್ರಿಗೂ ಕೂಡ ನಾವು ಮರಣೋತ್ತರನೇ ಕೊಡ್ತಾ ಇರೋದು, ವಿಷ್ಣುವರ್ಧನ್ ಅವರಿಗೆ ಮತ್ತು ಬಿ ಸರೋಜಾದೇವಿ ಅವರು.